ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಫ್ರೆಂಡ್ಸ್, ನಾವೀಗ ಹೋಯ್ತಾ ಇರೋದು ಎಲ್ಲಿಗೆ ಅಂತ ಹೋಯ್ತಾ ಮಾತಾಡ್ಕೊಂಡು ಹೋಗೋಣ. ಎಲ್ಲಿ ಹೋಯ್ತಾ ಇದ್ದೀನಿ ಅಂತ. ಈ ನೋಡಿ, ಈ ಪ್ಲೇಸ್ ನೋಡ್ತಾ ಇದ್ದೀರಲ್ಲ, ಈ ಪ್ಲೇಸ್ ಎಲ್ಲದೆ, ಯಾವ ಜಾಗದಲ್ಲದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಲ್ಲೆಲ್ಲ ಕಲ್ಲಲ್ಲೇ ಕಟ್ಟಿರೋದು. ಚೆನ್ನಾಗದೆ ಪ್ಲೇಸ್ ಮಾತ್ರ, ಸೂಪರ್ ಆಗದೆ ನೋಡಿ. ಎಲ್ಲ ಥರ ಕಟ್ಟಿದ್ದಾರೆ. ಇದು ಬಂದು ವಿಶ್ವೇಶ್ವರಯ್ಯ ನಿಲ್ದಾಣ. ಇದು ಮೆಟ್ರೋ ಸ್ಟೇಷನಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಅದಕ್ಕೆ ಮೆಟ್ರೋ ಹತ್ರ ಅಂತ ಬಂದಿದೆ ನೋಡಿ. ಎಷ್ಟು ಮೆಟ್ರೋ ಸ್ಟೇಷನ್ ಎಷ್ಟು ಕ್ಲೀನಾಗಿದೆ. ಎಲ್ಲ ಗಾರ್ಡನ್ ಮಾಡಿದ್ದಾರೆ, ಇನ್ನು ಕಟ್ತಾವ್ರೆ. ಚೆನ್ನಾಗಿದೆ ಇದು. ಫ್ರೆಂಡ್ಸ್, ಆಲ್ರೆಡಿ ನಾವೀಗ ಇಲ್ಲಿ ಬಂದೆ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ ಇದು ಟಿಕೆಟ್ ಕೌಂಟರ್. ಇದು ಟಿಕೆಟ್ ಕೌಂಟರ್ ತಗೊಬೇಕು. ಸೀದಾ ತಗೊಂಡು ಸೀದಾ ಒಳಗೆ ಹೋದೆ. ಒಳಗೆ ಕೊಟ್ಟು ಅಷ್ಟು ಕ್ಲೀನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಈಗ ಟಿಕೆಟ್ ತೊಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ತಿರುಪ್ತಿಗೆ ಹೋಗ್ತಾ ಇದ್ದೀನಿ. ತಿರುಪ್ತಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ. ರೈಲ್ವೆ ಸ್ಟೇಷನ್ ಇದು, ಅಪಾರ್ಟ್ಮೆಂಟ್. ನಮ್ಮ ಟ್ರೈನ್ ಬಂದು ಆಲ್ರೆಡಿ ನಿಂತಿದೆ. ಇದೆ ನಮ್ಮ ಟ್ರೈನ್ ಹೋಗೋದು ತಿರುಪ್ತಿಗೆ. ನೋಡಿ, ಅದೆಲ್ಲ ಫುಲ್ ಬೆಂಗಳೂರು ಜಂಕ್ಷನ್ಸ್ ನೋಡಿ. ನಿಮಗೆ ಬೈಕು ಪಾರ್ಸಲ್ ಇದ್ದರೆ ಮಾತ್ರ ಈ ಥರ ಪಾರ್ಸಲ್ ಮಾಡಿ ಟ್ರೈನಿಗೆ ಹಾಕ್ತಾರೆ. ನೀವೆಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗಿ ತರೋದು. ಏನಾದ್ರು ಲಾಂಗ್ ಟ್ರಿಪ್ಗೆ ಹೋಗ್ಬೇಕು ಅಂದರೆ ಬೈಕಲ್ಲಿ ಆಗಲ್ಲ ಅಂದರೆ ಆರಾಮಾಗಿ ಹಾಕೋಬೋದು ನೋಡಿ. ಸ್ಟೇಷನ್ ಹೆಂಗಿದೆ ರೈಲ್ವೆ ಸ್ಟೇಷನ್. ನಮ್ದು ಬಂದು ಸೀಟ್ ಬಂದು ಮೇಲ್ಗಡೆ ಬುಕ್ಕಿಂಗ್ ಮಾಡಿದ್ದು ತಗೊಂಡೆ. ಇದು ಬಂದು ತಿರುಮಲ ದೇವಸ್ಥಾನ ಹತ್ರ ಇದು. ಅದೇ ಮೇಲ್ಗಡೆ ಅಲ್ಲ, ಕೆಳಗಡೆ ರೈಲ್ವೆ ಸ್ಟೇಷನ್ ಇದು. ಇಲ್ಲಿಂದ ನಿಮಗೆ ಆಟೋ ಬೇಕಾದ್ರೆ ಸಿಗ್ತಾರೆ, ಬಸ್ಸು ಏನೋ ಎಲ್ಲ ಸಿಗುತ್ತೆ. ಅದೆಲ್ಲ ಹೋಗ್ಬೋದು, ಎಂಥದಾದ್ರೂ ಹೋಗ್ಬೋದು ನೋಡಿ. ಬಸ್ಸು ಸ್ಟೇಷನ್ ಇದೆ. ಇಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಬಸ್ ಹತ್ತು ಕೂಡ ಹೋಗ್ಬೋದು ನೀವು. ಹಂಗೆ ವಾಕಿಂಗ್ ಮಾಡ್ಕೊತ ಅಂಗಡಿ ಮಾತ್ರ ಸೂಪರಾಗಿತ್ತು. ಲೈಟಿಂಗ್ಸ್ಗಳು ಚೆನ್ನಾಗಿತ್ತೆಲ್ಲ. ಲೈಟಿಂಗ್ಸ್ ಎಲ್ಲ ಹಾಕವ್ರೆ. ಸರಿ ನೋಡಿ ಬಸ್ ಇದೆ. ಬಸ್ ಸ್ಟ್ಯಾಂಡು ತಿರುಮಲ ತಿರುಪತಿಗೆ ಹೋಗೋ ಬಸ್ ಸ್ಟ್ಯಾಂಡ್ ಇದು. ಈ ಬಸ್ ಸ್ಟ್ಯಾಂಡ್ ಬಂದರೆ ನಿಮಗೆ ಡೈರೆಕ್ಟು ತಿರುಮಲಕ್ಕೆ ಹೋಗ್ಬೋದು. ಆರಾಮಾಗಿ ಬಸ್ ಸಿಗುತ್ತೆ, ಆರಾಮಾಗಿ ಹೊತ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಮೆಟ್ಲು ಹತ್ತೀವಲ್ಲ, ಅಲ್ಲಾದರೂ ಕೂಡ ಬೇಕಾದ್ರೆ ನೀವು ನಿಲ್ಲಿಸ್ಬಿಟ್ಟು ಬೇಕು ಅಲ್ಲಿಂದ ನೀವು ನಡ್ಕೊಂಡು ಕೂಡ ಹೋಗ್ಬೋದು. ಇಲ್ಲಿಂದ 90 ರೂಪಾಯಿ ಚಾರ್ಜ್ ಮಾಡ್ತಾನೆ. ಆರಾಮಾಗಿ ಹೋಗ್ಬೋದು ಸ್ಟೇಷನ್ಗೆ ನೋಡಿ. ಬಸ್ಸು ನಾನೀಗ ಮೆಟ್ಲು ಮಾತ್ರ ತಗೊತೀನಿ ಟಿಕೆಟ್ ಅಷ್ಟೇ. ಮೆಟ್ಲು ಹತ್ಬಿಟ್ಟು ಹೋಗ್ಬೇಕಲ್ಲ, ಅದಕ್ಕೆ ಮೆಟ್ಲು ಹತ್ಕೊಂಡು ಹೋಗೋಣ ಅಂದ್ಬಿಟ್ಟು ಟಿಕೆಟ್ ಅಲ್ಲಿ ಮಾತ್ರ ತೊಗೊಂಡೆ ಅಷ್ಟೇ, ಇನ್ನೆಲ್ಲೂ ತಗೊಂಡಿಲ್ಲ. ರೈಲ್ವೆ ಸ್ಟೇಷನಿಂದ ಮೆಟ್ಲು ಹತ್ತೀವಲ್ಲ ಅದಕ್ಕೆ ಟಿಕೆಟ್ ತಗೊಂಡಿದ್ದು. ಇದು ಬಂದು ಒಳಗೆ ಹೋಗೋದು. ಇದು ತಿರುಮಲ ಬೆಟ್ಟಕ್ಕೆ. ಇಲ್ಲಿ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಚೆಕ್ಕಿಂಗ್ ಮಾಡಿಬಿಟ್ಟೆ ಬಿಡೋದು ಒಳಗಡೆಗೆ. ಇದು ಬೇಡ ವೃತ್ತ. ಇಲ್ಲಿಂದ ಸ್ಟಾರ್ಟ್ ಆಗೋದು ನಿಮಗೆ. ಇಲ್ಲಿ ಬಂದು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬಂದು ಇಳ್ಕೊಂಡು ನೀವು ಬೇಕಾದ್ರೆ ಮೆಟ್ಲಲ್ಲಿ ಬೇಕಾದ್ರೂ ಹೊತ್ತು ಹೋಗ್ಬೋದು ಆರಾಮಾಗಿ ಕೆಳಗಡೆಗೆ. ಇಲ್ಲ ಮೇಲ್ಗಡೆಗೆ ಹೋಗ್ತೀವಿ, ಮೇಲ್ಗಡೆಗೆ ಹೋಗ್ಬೋದು ಹಂಗೆ ಡೈರೆಕ್ಟಾಗಿ ಬಸ್ಸಲ್ಲಿ. ಅಲ್ಲಿಂದ ಬಂದು ಇದು ಬಂದು ಲಗೇಜ್ ಕೌಂಟರ್. ಲಗೇಜ್ ನೀವು ತಂದಿರ್ತಾರಲ್ಲ ಲಗೇಜ್ ಎಲ್ಲ, ಆ ಲಗೇಜ್ ಎಲ್ಲ ಇಲ್ಲಿಗೆ ಕೌಂಟಿಂಗ್ ಕೊಡಬೇಕು. ಕೊಟ್ಬಿಟ್ಟು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಇಲ್ಲೇ ಚೆಕ್ಕಿಂಗ್ ಮಾಡಿಬಿಟ್ಟು ಬ್ಯಾಗಿಗೆ ಹೋಗ್ಬೋದು. ಇಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಅಷ್ಟೊಂದು ಸಾಕಾಗಿರ್ತಾರೆ ಬರೋಕೆ. ಒಂದು ಸ್ವಲ್ಪ ವಿಶ್ರಾಂತಿ ತಗೊಳ್ತೀವಿ ಅಂದರೆ ಮೇಲ್ಗಡೆ ವಿಶ್ರಾಂತಿ ಕೊಠಡಿ ಕೂಡ ಅದೇ. ಆರಾಮಾಗಿ ವಿಶ್ರಾಂತಿ ಹೋಗಿ ತಗೋಬೋದು ನೀವು. ಯಾರು ಏನು ಚಾರ್ಜ್ ಮಾಡಲ್ಲ ನೋಡಿ. ಇಲ್ಲೆಲ್ಲ ಮನೆ ಕಂಡಿದ್ದಾರೆ ನೋಡಿ.
ವಿಶ್ರಾಂತಿ ತಗೊಂಡು ಒಂದು 10 ನಿಮಿಷ, ಒಂದು ಕಾಲು ಗಂಟೆ, 1 ಅವರು ಬಸ್ಸಲ್ಲಿ ಬಂದಿರ್ತದೆ ಅಟ್ಟೆ ಆಗಿರುತ್ತಲ್ಲ ಅದನ್ನು ಒಂದು ಸರ್ತಿ ತಗೊಂಡು ಹೋಗ್ಬೋದು. ಆಮೇಲೆ ತಿರ್ಗಿ ಇದು ಕೌಂಟರಿಂಗು, ಲಗೇಜ್ ಕೌಂಟರಿಂಗು. ಲಗೇಜ್ ತಗೊಂಡು ಕೊಟ್ಬಿಟ್ಟು ಇಲ್ಲಿ ಟ್ಯಾಗ್ ಹಾಕಿಸ್ಕೊಂಡು ಬಿಲ್ ಹಾಕಿಸ್ಕೊಂಡು ಇದು ಟ್ಯಾಗ್ ಹಾಕ್ತವ್ರೆ. ಟ್ಯಾಗ್ ಹಾಕಿಸ್ಕೊಂಡು ಸೀದಾ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನೀವು ಸೀದಾ ನಿಮಗೆ ಅಲ್ಲಿ ಬಂದು ತಿರುಪತಿ ಮೇಲೆ ಬಂದಿರ್ತಾರೆ. ಆಮೇಲೆ ಇದು ತೆಂಗಿನಕಾಯಿ ಮೆಟ್ಲ ಹತ್ರ ಹೊಡ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಮಸ್ಕಾರ ಹಾಕ್ಕೊಂಡು ಆರಾಮಾಗಿ ಮೆಟ್ಲು ಹತ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ತೆಂಗಿನಕಾಯಿ ಕೊಡ್ತಾರಲ್ಲ, ಆ ತೆಂಗಿನಕಾಯಿನ ಇಲ್ಲಿ ಹೊಡ್ಬಿಟ್ಟು ಹೋಗ್ಬೋದು. ಒಳಗೆ ಹೋಗಿದ ತಕ್ಷಣವೇ ರಾಜಗೋಪುರ ಅಂತ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಗೋಶಾಲೆ ಥರ ಮಾಡೋರು, ಈಗ ಹೊಸ್ದಾಗಿ ಮಾಡೋರು ಅವರು. ಆವಾಗ ಇರಲಿಲ್ಲ, ಈಗ ಹೊಸ್ದಾಗಿ ಮಾಡೋರು ಗೋಶಾಲೆ ಅಂತ. ಸಾಕಾಗುತ್ತೆ. ಅಲ್ಲಿ ಫೋಟೋ ಗಿಟೋ ಏನು ಇಡ್ಸೋಲ್ಲ, ಆರಾಮಾಗಿರ್ಬೋದು. ಆಮೇಲೆ ಇಲ್ಲಿ ಎಲ್ಲ ಕುಂತಿದ್ರು ಜನ, ಅಲ್ಲಿ ಲಾಕ್ ಮಾಡಿಬಿಟ್ಟಿದ್ರು, ಒಳಗೆ ಬಿಡ್ತಾರಿಲ್ಲ. ಅದಕ್ಕೆ ನಾವು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವು. ಆಮೇಲೆ ಅಷ್ಟೊತ್ತಿಗೆ ಪೊಲೀಸರು ಬಂದರು. ಪೊಲೀಸರು ಬಂದು ಸ್ಟಿಕ್ ಕೊಟ್ಟರು. ಸ್ಟಿಕ್ ಏನಕ್ಕೆ ಅಂತ ನಮಗೂ ಗೊತ್ತಾಗಲಿಲ್ಲ, ನಮಗೂ ಐಡಿಯಾ ಇರಲಿಲ್ಲ. ಇದೇ ಮೊದಲು ಸ್ಟಿಕ್ ಕೊಡ್ತಾ ಇರೋದು. ನೈಟಲ್ಲಿ ಮಾತ್ರ ಸ್ಟಿಕ್ ಹಿಡ್ಕೊಂಡು ಹೋಗ್ಬೇಕು. ಹಗ್ಲಲ್ಲಿ ಏನು ಅಷ್ಟೊಂದು ಸ್ಟಿಕ್ ಏನು ಕೊಡೋಲ್ಲ, ನಿಮಗೆ ಆರಾಮಾಗಿ ಹೋಗ್ಬೋದು ನೀವು. ಸ್ಟಿಕ್ ಕೊಟ್ಟ ಮೇಲೆ ಅದೊಂದು ಘಟನೆ ಆಗಿತ್ತು. ಅಲ್ಲಿ ಚಿರತೆ ಬಂದು ಒಂದು ಹುಡುಗಿನ ಸಾಯಿಸ್ಬಿಟ್ಟಿತ್ತಲ್ಲ, ಆ ಇದಕ್ಕೆ ಉದ್ದೇಶಕ್ಕೆ ಹೋಗಿ ನೈಟ್ ಹೊತ್ತು ಹೋದವ್ರು ಮಾತ್ರ ನೀವು ಅಲ್ಲಿ ಸ್ಟಿಕ್ ತಗೊಡ್ತಾರೆ. ಸ್ಟಿಕ್ ಇಟ್ಕೊಂಡು ಎಲ್ಲ ಒಟ್ಟಿಗೆ ಹೋಗ್ಬೇಕು. ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗ್ತೀವಿ ಅಂದರೆ ಬಿಡಲ್ಲ, ಅವ್ರನ್ನ ಬೈತಾರೆ. ಆಮೇಲೆ ಅವರು ಬರ್ತಾರೆ ಜೊತೆಯಲ್ಲಿ, ಮುಂದೆ ಇಬ್ಬರು ಇರ್ತಾರೆ, ಹಿಂದೆ ಇಬ್ಬರು ಇರ್ತಾರೆ. ಪೊಲೀಸರು ಸೆಕ್ಯೂರಿಟಿಗಾಗಿ ಬರ್ತಾರೆ. ಆರಾಮಾಗಿ ಮೆಟ್ಲು ಹತ್ಕೊಂಡು ಹೋಗ್ಬೋದು. ನಿಮಗೆ ಯಾರು ಏನೇ ತೊಂದರೆ ಮಾಡಿದ್ರು ಕೂಡ ಆರಾಮಾಗಿ ಫೇಸ್ ಮಾಡ್ಬೋದು ಅಂತ ಕೊಟ್ಟಿರ್ತಾರೆ. ನೀವು ಆರಾಮಾಗಿ ಮಾಡ್ಬೋದು. ಆರಾಮಾಗಿ ಹೋಗ್ಬೇಕು ಒಟ್ಟಿಗೆ ಹೋಗ್ಬೇಕು. ನೈಟ್ ಹೊತ್ತು ಮಾತ್ರ ಒಟ್ಟಿಗೆ ಹೋಗ್ಬೇಕು, ಒಬ್ಬೊಬ್ಬರೇ ಬಿಡಲ್ಲ. ಅಲ್ಲಿ ಹತ್ಬೇಕಾದ್ರೆ ಮೆಟ್ಲು ಹತ್ಬೇಕಾದ್ರೆ ಅದೊಂದು ಘಟನೆಗೋಸ್ಕರ ಇದು ಬಂದೆ. ಆಮೇಲೆ ಇದು ಬಂದು ಇದು ಮೇಲ್ಗಡೆ ಗಾಳಿಗೋಪುರದ ಹತ್ರ. ತಿರ್ಗಾ ಗಾಳಿಗೋಪುರದ ಹತ್ರ ನಿಮಗೆ ಇದು ಫೋಟೋ ತಗೊಂಡು ಒಂದು ಚೀಟಿ ಕೊಡ್ತಾಯಿದ್ರು ಮುಂಚೆ. ಈಗ ಅದು ಇಲ್ಲ, ಕ್ಯಾನ್ಸಲ್ ಮಾಡ್ತಾರೆ. ಫ್ರೀ ಸಿಗಿಟ್ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ ಅದನ್ನು. ಆಮೇಲೆ ಅಲ್ಲಿಂದ ಬಂದ ತಕ್ಷಣ ನಿಮಗೆ ಇಲ್ಲೂ ಸ್ಟಾಪ್ ಕೊಡ್ತಾರೆ ಅವರು. ಎಲ್ಲರೂ ಬರಲಿ ತಡೀರಿ ಅಂದ್ಬಿಟ್ಟು ಒಂದು ನಿಮಿಷ ಸ್ಟಾಪ್ ಕೊಡ್ತಾರೆ ಊಟಕ್ಕೆ. ಆಮೇಲೆ ಇಲ್ಲಿ ಊಟಗಳು ಮಾಡ್ಕೋಬೋದು. ಪಕ್ಕದಲ್ಲಿ ಹೋಟೆಲ್ಗಳು ಇರ್ತವೆ, ಟಾಯ್ಲೆಟ್ ಇರ್ತದೆ, ಎಲ್ಲ ಇಲ್ಲೇ ಟಾಯ್ಲೆಟು, ಊಟ ಪಾಠ ಮಾಡ್ಕೊಂಡು ಇದ್ಕೋಗೋರೆಲ್ಲ ಮಾಡ್ಕೋಬೋದು ಆರಾಮಾಗಿ. ಇಲ್ಲಿ ಒಂದು 10 ನಿಮಿಷ ನಿಲ್ಲಿಸ್ತಾರೆ ಅವರು, ನಿಮ್ಮನ್ನ ಬಿಡಲ್ಲ ಡೈರೆಕ್ಟಾಗಿ. ಒಂದು ಊಟ ಗೀಟ ಮಾಡ್ಕೊಂಡು ಊಟ ಮಾಡ್ಕೋಬೋದು. ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ರೆಸ್ಟು. ಇಲ್ಲಿ ನೈಟಲ್ಲಿ ರೆಸ್ಟ್ ಮಾಡಿಕೊಂಡು ತಿರ್ಗಾ ಮತ್ತೆ ಎಲ್ಲರೂ ಕೂಗ್ತಾರೆ, ಎಲ್ಲರೂ ಬರ್ತಾರೆ. ಅವಾಗ ಬಂದಾದಮೇಲೆ ಅವ್ರ ಜೊತೆನೇ ಹೋಗ್ಬೇಕು ನಾವು. ಸಪ್ರೇಟ್ ಹೋಗಂಗಿಲ್ಲ ನಿಮಗೆ. ನೋಡಿರಿ ಎಲ್ಲ ಅನೌನ್ಸ್ ಮಾಡ್ತಾರೆ ಅವರು. ಅನೌನ್ಸ್ ಮಾಡಿದಾದ್ಮೇಲೆ ನೀವು ಆರಾಮಾಗಿ ಹೋಗ್ಬೋದು ನೀವು ಅವ್ರ ಜೊತೆನೇ. ನೋಡಿ ಈ ಥರ ನಡ್ಕೊಂಡು ಹೋಗ್ಬೇಕು. ನೈಟಲ್ಲಿ ಮಾತ್ರ ಒಟ್ಟಿಗೆ ಹೋಗ್ಬೇಕು, ಸಪ್ರೇಟ್ ಬಿಡಲ್ಲ ನಿಮ್ಮನ್ನ. ಬೆಳಗ್ಗೆ ಹೊತ್ತು ನೀವು ಸಪ್ರೇಟ್ ಹೋಗ್ಬೋದು ಆರಾಮಾಗಿ, ಏನೂ ತೊಂದರೆ ಇರೋಲ್ಲ ಬೆಳಗ್ಗೆ ಹೊತ್ತು. ನೈಟಲ್ಲಿ ಮಾತ್ರ ನಿಮಗೆ ಇಷ್ಟೊಂದು. ಅದಕ್ಕೆ ನೈಟಲ್ಲಿ ಹೋಗೋರು ಸ್ವಲ್ಪ ಹುಷಾರಾಗಿ ಹೋಗಿ. ಅದಕ್ಕೆ ಬೆಳಗ್ಗೆ ಹೊತ್ತು ಹೋದ್ರೇ ಬೆಸ್ಟು. ನೋಡಿ ಇಲ್ಲಿ ಪೊಲೀಸರು ಅವ್ರು ನಮ್ಮ ಜೊತೆಲೇ ಇರ್ತಾರೆ, ನಮ್ಮ ಜೊತೆಲೇ ಇದ್ದು ನಮ್ಮ ಜೊತೆಲೇ ಬರ್ತಾರೆ ಅವರು. ಏನೇ ಅಪಾಯ ಆಗಬಾರ್ದು, ಏನೇ ತೊಂದರೆ ಆಗಬಾರ್ದು ಅವ್ರಿಗೆ ಅಂದ್ಬಿಟ್ಟು ತರೋಸ್ಕರ ನಮ್ಮ ಜೊತೆಲೇ ಬರ್ತಾರೆ ನೈಟಲ್ಲಿ. ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲೆಲ್ಲ ಕೈ ಮುಳ್ಕೊಂಡು ಕರ್ಪೂರ ಹಚ್ಕೊಂಡು ಕೈ ಮುಳ್ಕೊಂಡು ಸುತ್ತ ಹೊಡ್ಕೊಂಡು ಹೋಗ್ಬೇಕು ಹೊತ್ತವರು. ಆಮೇಲೆ ಮತ್ತು ಇಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟು, ಒಂದು 2 ಸೆಕೆಂಡ್ 3 ಸೆಕೆಂಡ್ ಇಟ್ಟು ರೆಸ್ಟ್ ಕೊಡ್ತಾರೆ ಅವರು. ತಿರ್ಗಿ ಎಲ್ಲ ಜೊತೆಲಿ ಬರಲಿ, ಎಲ್ಲ ಒಟ್ಟಿಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಒಂದು ಗ್ಯಾಪ್ ಥರ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಬಂದ ಆಮೇಲೆ ನಿಮ್ಮ ಕೈಲಿ ಮ್ಯಾಪ್ ನೋಡಿ, ಯಾವ್ಯಾವ ರೂಟು, ಯಾವ್ಯಾವ ಗೋಪುರ ಎಲ್ಲೆಲ್ಲಿ ಸಿಗ್ತದೆ ನಮಗೆ ಅನ್ನೋದು ಇದು ರೂಟ್ ಮ್ಯಾಪ್. ಇದು ನಾವೀಗ ಎಲ್ಲಿದ್ದೀವಿ ಅಂತ ನೋಡಿರಿ, ನಾವು ಇಲ್ಲಿದ್ದೀವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸೆಂಟ್ರಲ್ ಕರೆಕ್ಟಾಗಿದ್ದೀವಿ. ಇನ್ನು ಹೋಗ್ಬೇಕು, ಇನ್ನು 2-3 ಗೋಪುರ ಹತ್ರ ಹೋಗ್ಬೇಕು ಮೇಲ್ಗಡೆಗೆ. ಆಮೇಲೆ ಇಲ್ಲೆಲ್ಲ ಸ್ಟಿಕ್ ಕೊಟ್ಬಿಟ್ಟು ನೀವು ಸ್ಟಿಕ್ ಇಲ್ಲೇ ಕೊಟ್ಬಿಡ್ಬೇಕು. ಸ್ಟಿಕ್ಕಲ್ಲಿ ಕೊಟ್ಟಾದ್ಮೇಲೆ ಕೊಟ್ಬಿಟ್ಟು ನೀವು ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಏನೋ ಇರೋಲ್ಲ ಅಷ್ಟೊಂದು, ಆರಾಮಾಗಿ ಹೋಗ್ಬಿಡ್ಬೋದಲ್ಲ. ಸ್ಟಿಕ್ಕಲ್ಲಿ ಇದು ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಎಲ್ಲ ಕೊಟ್ಬಿಟ್ಟು ಸ್ಟಿಕ್ಕೆಲ್ಲ ಕೊಟ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ನಾವು ಹೋಗ್ಬೋದು. ಅದೇನು ತೊಂದರೆ ಇರೋಲ್ಲ. ಅವಾಗ ಮೊದಲು ನಿಮಗೆ ಮೆಟ್ಲಿತ್ತು, ರೋಡಲ್ಲಿ ಹೋಗ್ಬೇಕಾಯ್ತು ಅಂತಿಲ್ಲ. ಈಗ ರೋಡ್ ಇಲ್ಲ, ಮೇಲೆ
ಕೊಟ್ಬಿಟ್ಟವ್ರೆ. ಅವ್ರ ಪಾಡಿಗೆ ಅವ್ರು ಹೋಯ್ತಾರೆ, ನಮ್ಮ ಪಾಡಿಗೆ ನಾವು ಹೋಯ್ತಾ ಇರ್ತೀವಿ ನೋಡಿ. ಬ್ರಿಡ್ಜ್ ಕಟ್ಟವ್ರೆ ಹೊಸ್ದಾಗಿ. ಈಗೆಲ್ಲ ಹೊಸ್ದಾಗೂ ಬ್ರಿಡ್ಜ್ಗಳೆಲ್ಲ ಕಟ್ಟವ್ರೆ, ಚೆನ್ನಾಗಿ ಕಟ್ಟವ್ರೆ. ಈಗ ಹೊಸ ಸಿಸ್ಟಮ್ ಥರ ಮಾಡ್ಬಿಟ್ಟವ್ರೆ. ನಮ್ಮ ಲಗೇಜ್ ಮೇಲ್ಗಡೆ ಬಂದ ತಕ್ಷಣ ಇಲ್ಲಿ ಕೌಂಟ್ರಲ್ಲಿ ಲಗೇಜ್ ತಗೋಬೇಕು ನಾವು, ಚೀಟಿ ಕೊಟ್ಟು ಲಗೇಜ್ ತಗೊಂಡು ನಾವು ಹೋಗ್ಬೋದು ಮುಂದಕ್ಕೆ. ಆಮೇಲೆ ಇದು ವಿಶ್ರಾಂತಿ ಸ್ಥಳ. ತಿರ್ಗಾ ಮತ್ತೆ ವಿಶ್ರಾಂತಿ ತಗೊಬೋದು. ಕೌಂಟ್ರಿಂಗ್ ಬಾಕ್ಸ್ ಎಲ್ಲ ಇವೆ, ಎಲ್ಲ ಕೊಡ್ತಾರೆ. ಕೀಪ ಎಲ್ಲ ಆರಾಮಾಗಿ ಇಲ್ಲಿ ಕೊಟ್ಬಿಟ್ಟು ಆರಾಮಾಗಿ ನಾವು ಹೋಗ್ಬೋದು. ಆಮೇಲೆ ಅಲ್ಲಿಂದ ಬಂದರೆ ಸೀದಾ ಕೆಳಗಡೆಗೆ ಬರಬೇಕು ನಾವು ದರ್ಶನಕ್ಕೆ ಕೆಳಗಡೆಗೆ ಬರಬೇಕು. ಸೀದಾ ಕೆಳಗಡೆ ಬಂದ ತಕ್ಷಣ ಚೂರು ಕೆಳಗಡೆ ಬಂದ ತಕ್ಷಣ ಇಲ್ಲಿ ಒಂದು ವೃತ್ತ ಇರುತ್ತೆ. ಆ ವೃತ್ತದ ಪಕ್ಕನೇ ಒಂದು ವೆಂಕಟೇಶ್ವರ ವಿಗ್ರಹ ಥರ ನಿಲ್ಲಿಸಿರ್ತಾರೆ. ಆರ್ಚ್ ಥರ ಮಾಡಿ ಚೆನ್ನಾಗಿರ್ತದೆ ಅದು ಕೆಳಗಡೆಗೆ ಸ್ಟ್ರೈಟ್ ಹೋದರೆ ನಿಮಗೆ ದರ್ಶನಕ್ಕೆ ಹಾದಿ ಸಿಗೋದು ನಿಮಗೆ ಸಿಗ್ತಾರೆ ನೋಡಿ. ಇದೆಲ್ಲ ಫ್ರೀ ಬಸ್ಸಲ್ಲೆಲ್ಲ ಹೋಗ್ಬೋದು, ಓಡಾಡ್ಬೋದು ನೋಡಿ. ಇಲ್ಲಿ ಫೋಟೋ ತಗೊಂಡು ಕ್ಲಿಪ್ ನಾವು ಹೋಗ್ಬೇಕಾದ್ರೆ ತಗೊಂಡು ಪಕ್ಕನೇ ಒಂದು ರೋಡ್ ಹೋಗುತ್ತಲ್ಲ, ಹಂಗೆ ಸ್ಟ್ರೈಟ್ ಹೋಗ್ಬೇಕು ನಾವು. ಈ ಥರ ಸ್ಟ್ರೈಟ್ ಹೋದರೆ ಅಲ್ಲಿ ದೇವಸ್ಥಾನ ಇರುತ್ತೆ, ಫ್ರೀ ದೇವಸ್ಥಾನ. ಆಮೇಲೆ ಇದು ಕೊಡೋದು ನೋಡಿ, ಅಂಗಡಿ ಪಂಗಡಿ ಎಲ್ಲ ಇದೆ ನೋಡಿ. ಇಲ್ಲಿ ಬರ್ತೀವಲ್ಲ ಸ್ಟ್ರೈಟ್ ಕೆಳಗಡೆ ಬಂದ ತಕ್ಷಣ ಇಲ್ಲಿ ಗೇಟ್ ಸಿಗುತ್ತೆ. ಈ ಗೇಟ್ ಒಳಗಡೆ ಹೋಗ್ಬೇಕು ನೀವು, ಸೀಟ್ ಕೆಳಗಡೆ ಹೋಗಂಗಿಲ್ಲ ನೀವು. ಕೆಳಗಡೆ ಹೋದ್ರೆ ಸುತ್ತೊಡ್ಬೇಕಾದ್ರೆ ಸೀಟ್ ಗೇಟ್ ಪಕ್ಕನೇ ಇರ್ತಾರೆ ಗೇಟು, ಅಲ್ಲಿ ಹೋಗ್ಬೋದು. ಆಮೇಲೆ ಇಲ್ಲಿ ನಾವು ದರ್ಶನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಲಗೇಜ್ ಕೊಡ್ಬೇಕು ನಾವು. ಫೋನ್ ಅಂತ ನಮ್ಮ ಹತ್ರ ಬ್ಯಾಗ್ ಇರಲಿ, ಫೋನ್ ಇರಲಿ ಎಲ್ಲ ಇಲ್ಲೇ ಇಸ್ಕೊತಾರೆ. ಇಲ್ಲೇ ಇಸ್ಕೊಂಡು ಕೊಟ್ಬಿಟ್ಟು ನಾವು ದರ್ಶನಕ್ಕೆ ಹೋಗ್ಬೇಕು ನಾವು. ಅಲ್ಲಿ ದರ್ಶನಕ್ಕೆ ಬಿಡೋಲ್ಲ ನಿಮ್ಮನ್ನ ಲಗೇಜ್ ತಗೊಂಡು. ಫೋನು ಕೂಡ ಏನು ಬಿಡೋಲ್ಲ. ತಗೊಂಡೋನು ಕೂಡ ಅಲ್ಲಿಂದ ವಾಪಸ್ ನಿಮ್ಮ ಕೈಲಿಗೆ ತಗೊಂಡು ಕೊಡ್ತಾರೆ ಅವರು. ಇದು ನೋಡಿ, ಇದೇ ದೇವಸ್ಥಾನ. ಅಲ್ಲಿ ಕೆಳಗಡೆ ಗೇಟ್ ಅದಲ್ಲ, ಗೇಟ್ ಒಳಗೆ ಸೀದಾ ಬಂದರೆ ಈ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಗೋವಿಂದ ನಮಃ. ಅಲ್ಲಿಂದ ಸ್ಟ್ರೈಟ್ ಅದೀಗ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎದುರುಗಡೆನೇ ಒಂದು ಇದು ಕಾಣುತ್ತೆ. ಇಲ್ಲಿ ದೀಪ ಹಚ್ಬೋದು, ಹಚ್ತಾರೆ. ಎಲ್ಲರೂ ಹಚ್ತಾರೆ, ಏನಿಲ್ಲ, ಎಲ್ಲರೂ ಹಚ್ತಾರೆ ದೀಪನ. ದರ್ಶನ ಮಾಡ್ಕೊಂಬಂದಾದಮೇಲೆ ದೀಪ ಹಚ್ಬಿಟ್ಟು ಕೈ ಮುಕ್ಕೊಂಡು ಸೀದಾ ಪ್ರಸಾದ ತಗೊಂಡು ಮನೆಗೆ ಹೋಗ್ತಾರೆ ಅವರು. ಇದು ಕಲ್ಯಾಣಿ ಉತ್ಸವ. ಏನೇ ಉತ್ಸವ ಮಾಡಿದ್ರು ಕೂಡ ಕಲ್ಯಾಣಿಲೇ ಮಾಡೋದವರು. ಪಕ್ಕನೇ ಕಲ್ಯಾಣಿ ಇರುತ್ತೆ, ಅದ್ರ ಪಕ್ಕನೇ ಇನ್ನೊಂದು ದೇವಸ್ಥಾನ ಇರ್ತಾರೆ. ಆ ದೇವಸ್ಥಾನಕ್ಕೆ ಹೋಗಲೇಬೇಕು. ನೀವೇನೇ ತಪ್ಪು ಮಾಡಿದ್ರು ಸೀದಾ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಮುಂಚೆ ಆದ್ಮೇಲೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ. ವರಾಹ ಸ್ವಾಮಿ ದೇವಸ್ಥಾನ, ಅಲ್ಲಿಗೆ ಹೋಗ್ಬಿಟ್ಟು ನೀವು ದರ್ಶನ ಮಾಡ್ಕೊಂಡು ಮುಂಚೆ ವರಾಹ ಸ್ವಾಮಿ ದೇವಸ್ಥಾನ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಆಮೇಲೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ನೀವು ನೋಡೋಕೆ ಹೋಗ್ಬೇಕು. ಆಮೇಲೆ ಸೀದಾ ಇದು ಊಟದ ಹಾಲು. ಸಾರಿ ಇದು ಊಟದ, ಇದು ಲಡ್ಡು ಪ್ರಸಾದ ಕೊಡೋದು, ಅದು ಕೊಂಡರೋದು ಫುಲ್ಲು. ಇದು ಬಂದು ಮೇಲೆ ಕಲ್ಯಾಣಿ. ಸ್ನಾನ ಮಾಡ್ಕೋಬೋದು ಅಲ್ಲೇ ಎಲ್ಲ ಚೆನ್ನಾಗಿದೆ ಪ್ಲೇಸ್. ಸ್ನಾನ ಮಾಡ್ಕೋಬೋದು. ಇದು ಕಲ್ಯಾಣಿನೇ ಸ್ನಾನ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಅದು ಎದುರುಗಡೆ ಕಾಣ್ತಿರೋ ರೂಮು, ಅದು ಆ ರೂಮಲ್ಲೂ ಕೂಡ ಸ್ನಾನ ಮಾಡ್ಕೋಬೋದು. ಬಿಸಿನೀರೆಲ್ಲ ಬರ್ತಾರೆ. ಕಲ್ಯಾಣಿಯೆಲ್ಲ ಮಾಡ್ಬೋದು, ಇಲ್ಲ ಪಕ್ಕದಲ್ಲಿ ಏನೋ ಮಾಡ್ಬೋದು ನೀವು. ಅಲ್ಲಿಂದ ಬಂದು ಇದು ಬಂದು ವರಾಹ ಸ್ವಾಮಿ ದೇವಸ್ಥಾನ. ಇದು ಅದೆಲ್ಲ ಹೋಗಿ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಸೀದಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗತಕ್ಕದ್ದು. ಅನ್ನಪ್ರಸಾದ. ಇದು ಬಂದು ಊಟದ ಹಾಲು ನೋಡಿ. ಎಲ್ಲ ಊಟಕ್ಕೆಲ್ಲ ಹೋಗ್ತಾ ಇದ್ದೀವಿ ನೋಡಿ. ಬಾಳೆ ಎಲೆ ಊಟ. ನೀವು ಎಲ್ಲೇ ಹೋಟ್ಲಲ್ಲಿ ಊಟ ಮಾಡೋದು ಅಷ್ಟೊಂದು ಇಲ್ಲ. ಆರಾಮಾಗಿ ಬಂದು ವೆಂಕಟೇಶ್ವರ ಸ್ವಾಮಿ ಪ್ರಸಾದ ತಿನ್ಕೊಂಬಿಟ್ಟೆ ಅಂದರೆ ಸಾಕು, ಹೊಟ್ಟೆ ತುಂಬ ಹೋಗ್ತಾರೆ ನೋಡಿ. ಎಲ್ಲ ಬಾಳೆ ಎಲೆ ಊಟ ಸೂಪರಾಗಿರ್ತಾರೆ ಮಾತ್ರ. ಊಟ ಮಾತ್ರ ಚೆನ್ನಾಗಿರ್ತಾರೆ ಮಾತ್ರ ನೋಡಿ. ಎಲ್ಲ ಊಟ ಪಾಯಸ ಹಾಕಿದ್ದಾರೆ. ಪೊಂಗಲ್ ಮಾಡಿದರು, ಪೊಂಗಲ್ ಚೆನ್ನಾಗಿತ್ತು. ಇದು ಬಂದು ಮಂಡ್ಯ ಕೂಡ ಇದು
ಸ್ಟ್ರೇಟ್ ಈಗ ಊರ ಕಡೆಗೆ ಹೋಯ್ತಾ ಇರೋದೀವಿ. ದರ್ಶನ ಆಯಿತು, ಎಲ್ಲ ಆಯಿತು. ಇದು ಮನೆ ಊರ ಕಡೆಗೆ ಹೊರಡೋ ಸಮಯ ನಮ್ಮದು. ಎಲ್ಲರಿಗೂ ಬಾಯ್. ಯಾರು ನೋಡ್ತಾ ಇದ್ದೀರಾ, ಯಾರು ಫಸ್ಟ್ ನೋಡ್ತಾ ಇದ್ದೀರಾ, ಲಾಸ್ಟ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಸಬ್ಸ್ಕ್ರೈಬರ್ ಆಗಿ, ಬೆಲ್ನ ಒತ್ತಿ ಜೋರಾಗಿ ಗಂಟೆನ. ನಾನು ಹಾಕೋ ಪ್ರಪೋಸಲ್ಲ ಅಷ್ಟು ಬೇಗ ನಿಮಗೆ ಬರುತ್ತೆ. ಗೋವಿಂದ ಗೋವಿಂದ.